ಇಕೋ ಕ್ಲಬ್ ವತಿಯಿಂದ ಇಕೋ ಕ್ಲಬ್ ವತಿಯಿಂದ ನಾವು ಇವತ್ತು ಏನಂತ ಹೇಳಿದ್ರೆ ಕ್ಷೇತ್ರ ಭೇಟಿ ಮಾಡಿದ್ದೀವಿ. ಈ ಕ್ಷೇತ್ರ ಭೇಟಿ ಮಾಡಿದಂಥ ಮಾಲೀಕ ಏನಂತ ಹೇಳಿದ್ರೆ ಶ್ರೀ KG ಜಗದೀಶ್ ಅಂತ ಹೇಳಿ. ಇವರು ಏನಂತ ಹೇಳಿದ್ರೆ ನಮ್ಮ ಊರಿನವರೇ. ನಿಮ್ಮ ಆಲ್ರೆಡಿ ಗೊತ್ತಿರ್ಬೋದು, ವಂಜಾಕ್ಷಿ ಟೀಚರ್ ಅಂತ ಹೇಳಿ ಅವರ ತಮ್ಮರು. ಹಾಗೆ ಏನಂತ ಹೇಳಿದ್ರೆ ಪ್ರಗತಿಪರ ರೈತರು, ಜೊತೆಗೆ ಮುಖಂಡರು, ಹಾಗೆಯೇ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಜೊತೆಗೆ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು, ಹಾಗೆಯೇ ಏನಂತ ಹೇಳಿದ್ರೆ ತುಂಬಾನೇ ಜ್ಞಾನಿಗಳು, ಅಷ್ಟು ಯೋಗ ಪಟುಗಳು. ಮತ್ತೆ ನಮ್ಮೇನು ಇವತ್ತೇನು ಕಾಲೇಜಿನ CDC ಅಧ್ಯಕ್ಷರು ಮತ್ತೆ ಮುಖಂಡರ ಜೊತೆಗೆ ತುಂಬಾನೇ ಯೋಗ ಪಟುಗಳು. ಹೌದು, ಅಷ್ಟು ಅದ್ಭುತವಾಗಿ ಯೋಗ ಮಾಡ್ತಾರೆ ಸರ್. ಹಾಗಾಗಿ ಏನಂತಂದರೆ ಜೊತೆಗೆ ಇಡೀ ನಮ್ಮ ಎಲ್ಲ ಸುತ್ತಮುತ್ತಲಿನ ಹತ್ತಿರ ರಾಜ್ಯಕ್ಕೆ ಇರ್ಬೋದು, ಆ ಎಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಏನಂತಂದರೆ ಈ ಅಡಿಕೆ ಸಸಿಯನ್ನು, ಜೊತೆಗೆ ಬಾಳೆ ಪಪ್ಪಾಯಿ ಸಸಿಯನ್ನು, ದಾಳಂಬರಿ ಸಸಿಯನ್ನು ಬೇರೆ ಬೇರೆಯಿಂದ ಸ್ಟೇಟಿಂದ, ಉದಾಹರಣೆಗೆ ಏನಂತಂದರೆ ಮಹಾರಾಷ್ಟ್ರ, ಗುಜರಾತ್, ಅಲ್ಲಿಂದ ತರಿಸಿ ಏನು ಮಾಡ್ತಾರೆ, ಇಲ್ಲೇ ರೈತ ಇಲ್ಲಿಂದೇ ನಮ್ಮ ಊರಿಂದ ಡೆಲಿವರಿ ಮಾಡ್ತಾರೆ. ಹೌದು, ಅಷ್ಟು ಏನಂತ ಹೇಳಿದ್ರೆ ತುಂಬಾ ಪ್ರಗತಿಪರ ರೈತರು. ಹಾಗಾಗಿ ಜೊತೆಗೆ ಅಂತಂದರೆ ತುಂಬ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ. ಮತ್ತು ಸಹೃದಯಿಗಳು, ತುಂಬಾ ಸಹೃದಯಿಗಳು ಅಂತ ಹೇಳಿದ್ರೆ ನೀವು ಏನೇ ಕೇಳಿದ್ರು, ಏನೇ ಹೇಳಿದ್ರು ಅಷ್ಟು ಧಾರಾಳ ಮನಸ್ಸು ಅಂತ ಕೃಷಿನ ನೋಡಿದ್ವಿ ಅಂತ ಹೇಳಿದ್ರೆ, ಈ ಒಂದು ತೋಟದಲ್ಲಿ ಏನಂತ ಹೇಳಿದ್ರೆ ಅಡಿಕೆ ಹೆಚ್ಚಿದ್ದಾರೆ, ಜೊತೆಗೆ ಮತ್ತೆ ಬಾಳೆ ಮತ್ತು ಇನ್ನೊಂದು ಪಪ್ಪಾಯಿ, ಹೀಗೆ ಮಿಶ್ರ ಬೆಳೆಗಳನ್ನ ಬೆಳೀತಾ ಇದ್ದಾರೆ ಒಂದೇ ಕೃಷಿ ಕ್ಷೇತ್ರದಲ್ಲಿ ಅಂತ ಪ್ರಗತಿಪರ ರೈತರು. ಆ ಪ್ರಗತಿಪರ ರೈತರಿಗೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಶಾಲೆ ವತಿಯಿಂದ, ಮುಖ್ಯಗುರುಗಳ ವತಿಯಿಂದ, ನಮ್ಮನ ಮೇಲೆ ವತಿಯಿಂದ ನಾವೇನು ಮಾಡ್ತೀವಿ ಅಭಿನಂದನೆಗಳನ್ನ ಏನಂತಂದರೆ ಅವರು ಹೇಗೆಲ್ಲ ಈ ಕೃಷಿ ಮಾಡ್ತಾರೆ, ಮತ್ತು ಹೇಗೆಲ್ಲ ಏನು ಕೃಷಿಯಿಂದ ಏನೇನು ಅದಕ್ಕೆ ಉಪಯೋಗ ಇದೆ, ಎಷ್ಟು ಇವತ್ತು ಏನಂತ ಹೇಳಿದ್ರೆ ರೈತರ ದೇಶದ ಬೆನ್ನೆಲುಬು ಅಂತ ಹೇಳಿದ್ರೆ ರೈತರು, ಕೃಷಿ. ಇವತ್ತೇನಂತ ಹೇಳಿದ್ರೆ ಜನರಿಗೆ ಮತ್ತು ದನಗಳಿಗೆ ಆಹಾರ ಒದಗಿಸೋದು ಅಂತ ಹೇಳಿದ್ರೆ, ಎಷ್ಟು ನಾವು ದುಡ್ಡಿದ್ರು, ಬಂಗಾರ ಇದ್ರು, ಏನೇ ಆಸ್ತಿ ಪಾಸ್ತಿ ತಿನ್ನಲಿಕ್ಕಾಗಲ್ಲ, ರೈತ ಬೆಳೆದಂಥ ಆಹಾರ ಧಾನ್ಯಗಳು ತಿನ್ನಬೇಕು. ಹಾಗಾಗಿ ಏನು ಹೇಳ್ತಂದರೆ ಒಕ್ಕಲಿಗ ನೊಕ್ಕಿದರೆ ಬಿಕ್ಕುವುದು ಜಗವೆಲ್ಲ ಅಂತೆ ಅಂತ ನಾನು ನೋಡಿ. ಹಾಗಾಗಿ ಅಂಥ ನಾವು ಇವತ್ತು ಏನು ಮಾಡಿದ್ದೀವಿ, ಉತ್ತಮವಾದಂಥ ಕ್ಷೇತ್ರ ಭೇಟಿಯನ್ನು ಮಾಡಿದ್ದೀವಿ. ನಮ್ಗೆ ತುಂಬಾ ಖುಷಿ ಇದೆ. ಮೊನ್ನೆ ಸಾರಿ ಹೇಳಿದಾಗೆ ಆಯ್ತು ಬಗ್ಗೆ ಮಾಹಿತಿ ಇರಲಿ. ಇವತ್ತೇನಂತ ಹೇಳಿದ್ರೆ ಆಧುನಿಕ ಜಗತ್ತಲ್ಲಿ ಕೃಷಿ ಕಣ್ಮರೆ ಆಗ್ತಾ ಇದೆ, ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಅಷ್ಟು ಮುಖ್ಯವಾಗಿ ಪ್ರಾಮುಖ್ಯತೆ ಕೊಟ್ಟು ಮಾಡೋರ ಸಂಖ್ಯೆ ಏನಾಗ್ತದೆ, ದಿನಕ್ಕೆ ಕಮ್ಮಿ ಆಗ್ತದೆ. ಯಾಕಂದರೆ ಕೃಷಿ ಇವತ್ತು ಮಾನ್ಸೂನ್ ಜೊತೆಗೆ ಆಡುವಂಥ ಜೂಜಾಟ ಆಗಿರೋ ಕಾರಣಕ್ಕಾಗಿಯೇ ಅದು ತುಂಬಾ ಏನಾಗಿದೆ, ಕಡಿಮೆ ಆಗ್ತಾಯಿದೆ. ಅಂಥದ್ರಲ್ಲೂ ಏನಂತಾರೆ ಇವತ್ತು ನಮ್ಮೂರಿನ ಏನಂತ ಹೇಳಿದ್ರೆ ಶ್ರೀ KG ಜಗದೀಶ್ ಅವರು ಅಷ್ಟು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೃಷಿ ಕಡೆಗೆ ಒತ್ತು ಕೊಟ್ಟು ತೋಟಗಾರಿಕೆ ಅಭಿವೃದ್ಧಿ ಕೊಟ್ಟು, ಅದ್ರ ಜೊತೆಗೆ ಏನಂತ ಹೇಳಿದ್ರೆ ತುಂಬಾ ಒಂದು 6 ರಿಂದ 8 ಲ್ಯಾಂಗ್ವೇಜ್ ಮಾತಾಡ್ತಾರೆ ಸರ್. ಹೌದು, ತೆಲುಗು, ತಮಿಳು, ಹಿಂದಿ, ಮರಾಠಿ, ಉರ್ದು, ಕನ್ನಡ, ಇಂಗ್ಲೀಷ್ ಅಷ್ಟು ಭಾಷೆಗಳನ್ನ ಮಾತಾಡುವಂತಹ ಈ ಅವರು ತೋಟಕ್ಕೆ ಭೇಟಿ ಕೊಟ್ಟಿದ್ದೀವಿ. ಅವರು ನಿಮ್ಮನ್ನು ಕುರಿತು ಒಂದು 4 ಮಾತಾಡೋಕ್ಕಂತೇಳಿ ಕೇಳ್ತಾರೆ. ತೋಟಗಾರಿಕೆ ಬೆಳೆಗಳನ್ನ ಹೆಚ್ಚಿಗೆ ಬೆಳೀತಾರೆ. ಅದಕ್ಕೆ ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಅಥವಾ ಕೃಷಿ ಬಗ್ಗೆ ಏನೇ ಇರಲಿ ನೀವು ಕೇಳಿರಿ. ಕೃಷಿ ಬಗ್ಗೆ ಏನೋ ಪ್ರಶ್ನೆ ಕೇಳಿದ್ರೆ ಕೇಳ್ತಾರೆ ಸರ್. ನಮ್ಮದು ಮೊದಲನೇ ಪ್ರಶ್ನೆ, ನಾವು ತತ್ಕ್ಷಣವೇ ಈ ಒಂದು ತೋಟಕ್ಕೆ ಭೇಟಿ ಆದ ತಕ್ಷಣ ಇಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣ ಒಳ್ಳೆ ರೀತಿಯಿಂದ ಒಳ್ಳೆ ಗುಣಾತ್ಮಕವಾಗಿರ್ತಕ್ಕಂಥ ಬೆಳೆ ಬೆಳೆದಿದೆ. ಇದು ನೈಸರ್ಗಿಕವಾಗಿರ್ತಕ್ಕಂಥ ಆರ್ಗ್ಯಾನಿಕ್ ಪದ್ಧತಿಯನ್ನು ಯೂಸ್ ಮಾಡಿದಿರೋ ಅಥವಾ ಜೈವಿಕ ಅಥವಾ ಗೊಬ್ಬರಗಳನ್ನು ಅಥವಾ ಕೀಟನಾಶಕಗಳನ್ನು ಬಳಸಿದಿರೋ ಅಥವಾ ಯಾವ ರೀತಿ ಸರ್ ಇಷ್ಟೆಲ್ಲ ಹುಲಸಾಗಿ ಬೆಳೆಯಲಿಕ್ಕೆ ಕಾರಣ? ಆರ್ಗ್ಯಾನಿಕ್ ಜಾಸ್ತಿ ಮಾಡಿದ್ವಿ ಸರ್, ಕೆಮಿಕಲ್ಸ್ ಭಾಳ ಕಡಿಮೆ ಮಾಡಿದ್ರಿ. ಒಳ್ಳೆಯದು. ಹಾಂ ಸರ್. ಆರ್ಗ್ಯಾನಿಕ್ ಒಂದು 75% ಆರ್ಗ್ಯಾನಿಕ್ ಮಾಡಿದ್ವಿ ಸರ್. ಹ್ಞೂ. ನಾವು ಇದು ಸರ್ಕಾರಿ ಗೊಬ್ಬರ ಭಾಳ ಕಡಿಮೆ ಪ್ರಮಾಣದ ಉಪಯೋಗಿಸಿ ಸರ್. ಒಟ್ಟು ಹೆಚ್ಚಿಗೆ ಸಗಣಿ ಗೊಬ್ಬರನ ಬಳಸ್ತಾ ಇದ್ದೀರಿ? ಒಳ್ಳೆಯದು ಸರ್. ಈ ಆಮೇಲೆ ನಾವು ಸಗಣಿ ಗೊಬ್ಬರ ಕೂಡ ಜಾಸ್ತಿ ತಂದಿಲ್ಲ ಸರ್. ಇದರಲ್ಲಿ ಬರ್ತಕ್ಕಂಥ ವೇಸ್ಟ್ ಏನಿರುತ್ತಲ್ಲ, ಆರ್ಗ್ಯಾನಿಕ್ ಸೊಪ್ಪು ಸೆದಿಯಿಂದನೇ ಗೊಬ್ಬರ ರೆಡಿ ಮಾಡ್ತಾ ಇದ್ದೀರಿ. ಒಳ್ಳೆಯದು. ಹಾಂ ಸರ್. ಕಾಂಪೋಸ್ಟ್. ಈಗ ಇದ್ರಾಗ ಪಪ್ಪಾಯಿ ಹಾಕಿದ್ವಿ ಸರ್. ಬರೀ ಫಸ್ಟ್ ನಾವು 2 ಎಕರೆ ಪ್ಲಾಟ್ ಸರ್ ಅದು. ಓಕೆ. ಇದು 14 ಲಕ್ಷಕ್ಕೆ ಆಗಿದೆ ಸರ್ ಪಪ್ಪಾಯಿ. ಇದು ಬಾ ವೆರಿ ಗುಡ್. ನೋಡಿ, ಕೇವಲ ಇಷ್ಟೇ ಕಡಿಮೆ ಭೂಮಿನಲ್ಲಿ ಎಷ್ಟು ಕೂಡ ನಾವು ಬೆಳೆ ತೋಟಗಾರಿಕೆ ಬೆಳೆಯಲ್ಲಿ ಆ ಥರ ಉತ್ತಮ ಫಸಲು. ಏನು ಕಲ್ಟಿವೇಶನ್ ಮಾಡಲಿಲ್ಲ ಸರ್, ಲೈವ್ ಹಂಗೆ ಅಡಿಕೆ ಗಿಡ ಹಚ್ಚಿದ್ವಿ. ಲೈವ್ ಈ ಒಬ್ಬಿ ಮೇಲೆ ಬರೀ ಪಪ್ಪಾಯಿ ಇದ್ದು ಸರ್. ಹೌದು ಸರ್, ಹೌದು. ಈಗ ಹೋಗಿದ್ದಾವಲ್ಲ, ಏಜ್ ಆಗ್ತದೆ. ಆಮೇಲೆ ಅಡಿಕೆ ಹಚ್ಚಿತ್ತು ಸರ್. ಆಮೇಲೆ ಬಾಳೆ ಹಚ್ಚಿತ್ತು. ಬಾಳೆ ಒಂದು 5 ಲಕ್ಷಕ್ಕೆ ಬಾಳೆ ಆಗುತ್ತೆ ಸರ್.
ಇನ್ನು ಒಂದು ವರ್ಷದ ಮೇಲೆ ಅಡಿಕೆ ಆಗ್ತಾರೆ ಈಗ ಹಾಕಿ ಅಡಿಕೆ ಆದ್ಮೇಲೆ ಒಂದು 3-4 ವರ್ಷಕ್ಕೆ ಅಡಿಕೆ ಫಸಲು ಸ್ಟಾರ್ಟ್ ಆಗಿದೆ. ಮಲ್ಟಿ ಕ್ರಾಪ್ ಮಾಡಿದ್ವಿ ಸರ್. ಸರ್ ಒಟ್ಟಾರೆ ಭೂಮಿ ಎಷ್ಟು ಎಕರೆ ಇದೆ ಸರ್ ನಿಮ್ಮ ತೋಟ ಎಲ್ಲ? 4 ಎಕರೆ ಇದೆ ಸರ್. 14 ಎಕರೆ. ಇದು ನಮ್ಮ ಮಕ್ಕಳು ಪ್ರಶ್ನೆ ಕೇಳಿದರು. ನಾವು 15ರಿಂದ 16-18 ಎಕರೆ 14 ಎಕರೆ ನೋಡಿ. 14 ಎಕರೆ ಭೂಮಿನಲ್ಲಿ ಒಂದು ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರ ಮೂಲಕ ಒಬ್ಬ ಈ ಸೋಗಿ ಪ್ರಗತಿಪರ ರೈತರಾಗಿ ನಿಜವಾಗ್ಲೂ ನಮ್ಮ ಹಡಗಲಿ ತಾಲೂಕಿಗೆ ಮಾದರಿ ಅಂತ ಹೇಳ್ಬೋದು. ಭಾಳ ಸ್ವಚ್ಛಂದವಾಗಿ ಪಪ್ಪಾಯಿ ಬೆಳೆದಿವಿ ಸರ್. ಇದ್ರಾಗ 7 ಲಕ್ಷ ಬೆಳೆಗೆ ದಾಳಂಬರಿ ಹಾಕಿದ್ವಿ ಸರ್. ದಾಳಂಬರಿ ಹಾಕಿದ್ವಿ. ಅಲ್ಲಿ ಅಡಿಕೆ ಪಪ್ಪಾಯಿ ಹಾಕಿ ಸರ್ ಕೆಳಗೆ ಇನ್ನೊಂದು ಕೆಳಗಡೆ ಭಾಗದಲ್ಲಿ. ಇದು ದಾಳಂಬರಿ ಪಪ್ಪಾಯಿ. ಸರ್ ಹೆಚ್ಚಿಗೆ ನೀವು ಆ ಭೂಮಿನಲ್ಲಿ ಮಿಶ್ರ ಬೆಳೆ ಬೆಳೀಲಿಕ್ಕೆ ಕಾರಣ ಅಥವಾ ಅತಿ ಹೆಚ್ಚು ಲಾಭಾಂಶನೋ ಅಥವಾ ಆ ಭೂಮಿ ವೇಸ್ಟ್ ಮಾಡಬಾರ್ದಂತನೋ ಅಥವಾ ಯಾವ ರೀತಿಯಾಗಿ ನಿಮಗೆ ಆ ಒಂದು ಪರಿಕಲ್ಪನೆ ಸರ್? ಅದೇ ನೀರು, ಅದೇ ಕಳೆವು, ಅದೇ ಗೊಬ್ಬರದ 3 ಬೆಳೆ ಬರ್ತದೆ ಸರ್. ಓಕೆ. ಕೆಲವಷ್ಟು ದಿನ ಅಂತರದಲ್ಲಿ ಆಗ್ತೀವಿ ಸರ್. ಅದೇ ಸರ್. ಇಂದು ಮುಂದೆ ಅದೇ ನೋಡಿ ಈಗ ಇದು ಬಾಳೆ ನಾಶ ಆಗತ್ಲಿಗೆ ಅಲ್ಲೇ ಅಡಿಕೆ ಹುಡ್ತದೆ, ಹೆಚ್ಚಿಗೆ ಬೆಳೀತದೆ. ನೆಕ್ಸ್ಟ್ ಆ ಪಪ್ಪಾಯಿ ಗಿಡಕ್ಕೆ ಹೋಗ್ತದೆ, ಇದು ಬೆಳೀತದೆ. ಹಾಗಾಗಿ ಒಂದು ಕಾಲಾವಧಿಯನ್ನು ನಿಗದಿಗೊಳಿಸ್ಕೊಂಡು ಭಾಳ ಚೆನ್ನಾಗಿ ಮಾಡಿದ್ದೀರಿ. ಹೋಗ್ತದೆ ಸರ್ ಇನ್ನೊಂದು 2 ವರ್ಷ ಇದ್ದು. ಹೌದು. ಬಾಳೆ ಹೋದ್ಮೇಲೆ ಮತ್ತೆ ಮೆಣಸು, ಮೆಣಸು ಕೂಡ ಹೌದು. ಆಮೇಲೆ ಏಲಕ್ಕಿ ಬುಡ್ಡಿ ಅವನ್ನೆಲ್ಲ ಹಾಕ್ತೀರಿ ಸರ್? ಅವನ್ನೆಲ್ಲ ನೆಕ್ಸ್ಟ್ ಪ್ಲಾನ್ ಇರೋದು ಅದು. ಸರ್ ಅದು ನಮ್ಮ ಭಾಗದಲ್ಲಿ ಬೆಳೀತತ್ತ? ಕಾಫಿ ಸರ್, ಕಾಫಿ ಗಿಡ ಅಲ್ಲ ನಮ್ಮ ಅದಕ್ಕೆ ಯಾಕಂದ್ರೆ ಶೀತವಲಯ ಆಗ್ಬೇಕಲ್ಲ. ಮಾಡ್ರೆಲ್ಲ ಸ್ವಲ್ಪ ಇದನ್ನ ಈ ತರ ಸೆಕ್ಯೂರಿಟಿ ಮಾಡ್ಕೋಬೇಕು ಸರ್, ನ್ಯಾಚುರಲ್ ತಡೆಗೋಡೆ ಬಟ್ಟೆಯಿಂದ. ಅಲ್ಲ ಸರ್, ಈ ಮಲೆನಾಡಿನಲ್ಲಿ ಅದು ಬೆಳಿತೈತೆ ಅಂತ ಕೇಳಿದ್ವಿ ಸರ್. ಬಟ್ಟೆಗೆ ನ್ಯಾಚುರಲ್ ಕಾಟನ್. ಅಲ್ಲ ಸರ್, ಈಗ ಅದು ಮಲೆನಾಡಿನಲ್ಲಿ ಅಷ್ಟೇ ಬೆಳಿತೈತಿ ಅಂತ ಹೇಳ್ತಾರೆ. ಈ ಕಡೆ ಭಾಗದಲ್ಲಿ ಏನೋ ಬೆಳೆದದ್ದು ಉದಾಹರಣೆ ಅದು? ನಮ್ಮ ಹೈದರಾಬಾದ್ ಕರ್ನಾಟಕದಾಗ ಇಲ್ಲಿ ಹಡಗಲಿ ತಾಲೂಕು ಸರ್ ಕಾಫಿ ಈ ಭಾಗದಲ್ಲಿ ಬೆಳೆದಾರೆ. ಓಕೆ, ಒಳ್ಳೇದು ಸರ್. ನೋಡಿ, ವಾಣಿಜ್ಯ ಬೆಳೆ ಕಾಫಿಯನ್ನು ಏನಾದ್ರು ಬೆಳೆದ್ರೆ ಭಾಳ ಮಾರುಕಟ್ಟೆಯಲ್ಲಿ ಬೆಲೆ ಇರ್ತಕ್ಕಂಥದ್ದು. ಒಂದು ಎಕರೆಗೆ 10 ಲಕ್ಷ. ಅಡಿಕೆ ಸರ್ ಮಿಶ್ರ ಬೆಳೆಯಾಗಿ. ಅದೇ ಆ ಥರ ಅದು ಮರಕ್ಕೆ ಅಂಟಿಸ್ತದೆ ಬಳ್ಳಿ ಥರ. ಏಲಕ್ಕಿ ಬುಡ್ಡೆಗೆ ತೆಗಿಬೋದು. ಹೌದು. ಏಲಕ್ಕಿ ಕಾಫಿ ಗಿಡದ ತೆಗಿಬೋದು. ಯಾವ್ದಾರ ಒಂದು ಆಯ್ಕೆ ಮಾಡ್ತೀವಿ ಸರ್. ಅದೇ ಆಪ್ಷನ್. ನೀವು ಭಾಳ ಒಳ್ಳೆ ಸರ್, ನಿಜವಾಗ್ಲೂ ತೋಟವನ್ನಂತರ ನೋಡಿಬಿಟ್ರೆ ಭಾಳ ಅಂದರೆ ನೋಡಿ ಮಕ್ಕಳೇ, ನೀವೆಲ್ಲ ಕೂಡ ಈಗೇನು ವಿಜ್ಞಾನದಲ್ಲಿ ಓದ್ತಾ ಇದ್ದೀರಿ. ಮಿಶ್ರ ಬೆಳೆ ಅಂದರೆ ಏನು, ಹೌದಿಲ್ಲ? ಒಂದೇ ಭೂಮಿನಲ್ಲಿ ನಾವು ಒಂದು ಬೆಳೆ ಜೊತೆಗೆ ವಿವಿಧ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಅದು ನಾವು ಅಲ್ಲಿ ಕೇಳಿದ್ವಿ, ಇಲ್ಲಿ ಬಂದು ನೋಡ್ತಾ ಇದ್ದೀರಿ. ಇಷ್ಟು ಫಲಸಾಗಿ ಇಷ್ಟು ಒಂದು ಸುಚಂದ್ರವಾಗಿ ಅದನ್ನೆಲ್ಲ ಬೆಳೆಸಲಿಕ್ಕೆ ಕಾರಣ ಶ್ರಮ ಸರ್. ಎಷ್ಟು ಜನ ಕೃಷಿಕ ರೈತ ವರ್ಗದವರು ಇದ್ರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಸರ್? ಇಷ್ಟೆಲ್ಲ ಚೆನ್ನಾಗಿ 30 ಸರ್ ನಿರಂತರವಾಗಿ. 4 ಜನ ಒಟ್ಟಿಗೆ ನೋಡಿ ಭಾಳ ಚೆನ್ನಾಗಿ ಬೆಳೆದಿದೆ ನೋಡಿ. ನಾವೆಲ್ಲ ಬೆಳೆಗಳನ್ನು ನೋಡ್ತೀವಿ, ಆ ಬೆಳೆ ನೋಡಿದಾಗ ಅಷ್ಟು ಬಲಿಷ್ಠವಾಗಿರೋದಿಲ್ಲ. ಇವರು ಪ್ರತಿಯೊಂದು ಗಿಡಗಳನ್ನು ನಾವು ಗಮನಿಸಿದ್ರೆ ಏನಿಸ್ತೀವಿ, ಸಂಪೂರ್ಣವಾಗಿ ಒಳ್ಳೆ ಗುಣಾತ್ಮಕವಾಗಿರ್ತಕ್ಕಂಥ ಬಲಿಷ್ಠ ಬೆಳೆ ಬೆಳೆದಿದೆ. ಅವ್ರದ್ದು ಏನೆಂದರೆ ಇಲ್ಲಿ ಮೆಂಟಲಿ ಒಂದು ಟೆಕ್ನಿಕ್ ಏನಿದೆ ಅದನ್ನು ಇಲ್ಲಿ ಹೆಚ್ಚಿಗೆ ಬಳಸಿದ್ದಾರೆ. ನಾವು ಸುಮ್ಮನೆ ಏನಂದರೆ ರೈತರು ಆ ಜ್ಞಾನದ ಕೊರತೆಯಿಂದ, ಆ ಒಂದು ಕೃಷಿಯ ಒಂದು ಶಿಕ್ಷಣದ ಕೊರತೆಯಿಂದ ನಾವು ದಣ್ಕೊಳ್ತೀವಿ, ಲಾಭ ಹೆಚ್ಚಿಗೆ ಬರಲ್ಲ. ಆದರೆ ಇವರು ತಾಂತ್ರಿಕತೆಯನ್ನು ಬಳಸ್ಕೊಂಡು ಆ ಮಿಶ್ರ ಬೆಳೆ ಮೂಲಕ ಅತಿ ಕಡಿಮೆ ಅವಧಿಯಲ್ಲೇ ಅತಿ ಹೆಚ್ಚು ಇರ್ತಕ್ಕಂಥ ಭೂಮಿನಲ್ಲಿ ಭಾಳ ದೊಡ್ಡ ಮಟ್ಟದ ಇರ್ತಕ್ಕಂಥ ಒಂದು ಸಾಧನೆ ಮಾಡಿದ್ದಾರೆ. ಲಾಂಗ್ ಟರ್ಮ್ ಕ್ರಾಪ್ ಸರ್, 4ರಿಂದ 5 ವರ್ಷ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. 5 ವರ್ಷ. ಹೌದು ಸರ್. ಅದ್ರೊಳಗೆ ನಾವು ಬದುಕಬೇಕಲ್ಲ, ಹಂಗಾಗಿ ನಮ್ಮ ಜೀವನಕ್ಕೆ ಬೇರೆ ಬಾಳೆ, ಪಪ್ಪಾಯಿ, ಅಂತರ ಬೆಳೆ. ಓಕೆ. ಅದೇ ಸರ್, ಅದೇ ಅದು ಬರೋ ತನಕ ಸುಮ್ಮನೆ ನಾವೇನು ಬರೀ ನೀರು ಬಿಟ್ಟು ಕಾಯೋದಕ್ಕಿಂತ ಅದು ಬರೋದ್ರೊಳಗೇನೆ ನಿಮಗೆ ಅದರ 2 ಪಟ್ಟು ಲಾಭ ಬಂದುಬಿಡುತ್ತದೆ. ಒಳ್ಳೇದು ಸರ್. ನಿಜವಾಗ್ಲೂ ಇದು ಬೇಕು ನಮ್ಮ ರೈತರಿಗೆ ಪರಿಕಲ್ಪನೆ. ಇವತ್ತು ಅತಿ ಹೆಚ್ಚು ಭೂಮಿ ಹೊಂದಿದ್ದಾರೆ, ಅವ್ರು ಮಾಡ್ತಕ್ಕಂಥ ಅದೊಂದು ಜ್ಞಾನ ಇರೋದಿಲ್ಲ. ಹಾಗಾಗಿ ಸರ್ ಅವರು ಒಳ್ಳೆಯ ಮಾದರಿ ರೈತರಾಗಿ, ಪ್ರಗತಿಪರ ರೈತರಾಗಿ ಈ ಒಂದು ಸೋಗಿ ಗ್ರಾಮದಲ್ಲಿ ಉತ್ತಮ ಒಂದು ಸೇವೆ ಮಾಡ್ತಾ ಇದ್ದಾರೆ. ಹೌದಾ ಸರ್? ಓಕೆ. ಒಳ್ಳೇದು ಸರ್. ಓಕೆ, ಭಾಳ ಒಳ್ಳೆಯ ರೀತಿಯಾದಂಥ ಸಾಧನೆ ಮಾಡಿದಂಥವ್ರು ಸರ್. ಇಷ್ಟೆಲ್ಲ ಸಾಧನೆ ಮಾಡಿದಿರಿ, ಸರ್ಕಾರ ಆಗಲಿ ಅಥವಾ ಬೇರೆ ಏನೋ ಇಲಾಖೆಯಿಂದ ನಿಮ್ಗೆ ಏನಾದರೂ ಕೂಡ ಒಂದು ಗೌರವ ಸನ್ಮಾನ ಇದಾಗಿದೆಯಾ? ಯಾಕಂದರೆ ಇದನ್ನೆಲ್ಲ ನೋಡಿದರೆ ನಿಜವಾಗ್ಲೂ ಭಾಳ ಒಂದು ಖುಷಿ ಅನ್ನಿಸ್ತದೆ. ನಾನು ಹೋರಾಟ ಮಾಡಲಿಲ್ಲ ಸರ್, ಯಾವುದೇ ಅನುಭವ ಇಲ್ಲದರು ಅದೇ ಒಳ್ಳೆ ರೈತ ಅಂತ ಪ್ರಶಸ್ತಿ ಕೊಟ್ಟಾರ. ಅದೇ ಅಂದ್ರೆ ನೋಡ್ರಿ, ಅವ್ರು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ, ನಮಗೆ ಪ್ರಶಸ್ತಿನ ಬೇಕಂತ ಅವ್ರು ಮಾಡ್ತಾ ಇಲ್ಲ. ಒಟ್ಟು ಅವರೊಬ್ಬ ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಮಾಡಿದ ಒಬ್ಬ ಕೃಷಿಕರಾಗಿ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಜೋರಾಗಿ ಚಪ್ಪಳೆ ಬರಲಿ ಸರ್ಗೆ. ಇದು ಬೇಕು ಇವತ್ತು ಸಮಾಜಕ್ಕೆ, ಇಂಥವ್ರದ್ದು ಬೇಕು. ಕೆಲವೊಬ್ರಿಗೆ ಪ್ರಶಸ್ತಿಗೋಸ್ಕರ ಮಾಡೋರು ಇರ್ತಾರೆ, ಹಾಗಾಗಿ ಅದನ್ನೇನೂ ಕೂಡ ಅವ್ರು ನಿರೀಕ್ಷೆ ಮಾಡದೆ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ರೈತರೊಂದಿಗೆ ಸೇರಿ ಅವರು ಕೂಡ ಶ್ರಮವಹಿಸಿ ತಮ್ಮ ಶ್ರಮದೊಂದಿಗೆ ಇವತ್ತು ಪ್ರಗತಿಪರರಾಗಿ ಬೆಳೀತಾ ಇದ್ದಾರೆ ಸರ್. ಈಗ ಮುಂದೆ ಇನ್ನೂ ಕೂಡ ನಿಮ್ಮ ಒಂದು ತೋಟ ಚೆನ್ನಾಗಿ ಉತ್ತಮವಾಗಿ ಬೆಳೀಲಿ. ಇನ್ನೂ ಕೂಡ ನೀವು ರಾಜ್ಯಕ್ಕೆಲ್ಲ ಈ ದೇಶಕ್ಕೆ ಮಾದರಿ ರೈತರಾಗಿರಿ ಅಂತ ನಾವು ಸರ್ ನಿಮಗೆ ಶುಭ ಕೋರ್ತೇವೆ.
ಇವತ್ತು ನಮ್ಮ ಮಕ್ಕಳು ನಿಮ್ಮ ತೋಟಕ್ಕೆ ಬಂದು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆದುಕೊಂಡು ಒಳ್ಳೆಯ ಪರಿಸರ ಪ್ರಜ್ಞೆ ಇವತ್ತು ನಾವೇನು ಎಕೋ ಕ್ಲಬ್ ಮಾಡಿದ್ದೀವಿ ಆ ಎಕೋ ಕ್ಲಬ್ ನಡಿ ನಾವು ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಡ್ತಾ ಇದ್ವಿ. ಹಾಗಾಗಿ ಇವತ್ತು ಆ ಒಂದು ತೋಟಕ್ಕೆ ಬಂದು ಇದರ ಒಂದು ನರ್ಸರಿಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಕ್ಕಾಗಿ ನಮ್ಮ ಮಕ್ಕಳಿಗೆ ಸರಿ ಹೆಚ್ಚಿನ ಜ್ಞಾನ ಬಂದಿದೆ. ದಾಳಂಬರಿ ಗಿಡ, ಪಪ್ಪಾಯ ಗಿಡ, ಬಾಳೆ ಗಿಡ. ಹೌದಲ್ಲ ಸರ್? ಓಕೆ. ಒಯ್ಲಿಕ್ಕೆ ನೋಡಿದ್ವಿ ಸರ್. ಓಕೆ, ಹೌದು ಸರ್. ಓಕೆ ಸರ್. ಮತ್ತೆ ನಿಮ್ಮ ಕಡೆಯಿಂದ ನಿಮ್ಮ ಮಕ್ಳು ಕೇಳಿ ಈಗ ಏನಾದರೂ ಡೌಟು ಅಥವಾ ನೀವು ಕೃಷಿ ಬಗ್ಗೆ ನೋಡಿ, ಇಲ್ಲಿ ಓದಿದರೆ ಎಲ್ಲರೂ ಕೂಡ ನೌಕರಿನ ತಗೋಬೇಕಂತಿಲ್ಲ. ನಾವು ಒಂದು ತಿಂಗಳಿಗೆ 50, 60, 70 ಸಾವಿರ ಕಾಯಬೇಕಾದ್ರೆ ಅವ್ರು ಮನಸ್ಸು ಮಾಡಿದ್ರೆ ಒಂದೇ ತಿಂಗಳಿಗೆ ಈ ಬೆಳೆಗಳನ್ನು ಮಾಡಿದರೆ 8 ರಿಂದ 10 ಲಕ್ಷ ರೂಪಾಯಿ ಗಳಿಸುವಂತಹ ಒಂದು ಈ ಒಂದು ಕೃಷಿ ಉದ್ದಿಮೆಯಲ್ಲಿ ಇದು ಕೂಡ ನಾವು ಏನಂದರೆ ಒಳ್ಳೆ ಮೆಥಡ್ ವೈಸ್ ಹೋಗ್ಬೇಕು. ಅಂದಾಗ ಈ ಕೃಷಿ ದೊಡ್ಡ ಮಟ್ಟದ ಒಂದು ಇದನ್ನು ಕೊಡ್ತದೆ. ಇವತ್ತು ರೈತರೆಲ್ಲರೂ ಕೂಡ ಬರೀ ಎಲ್ಲ ಖರ್ಚು ಮಾಡ್ಕೊಂಡೇ ಸಾಲಗಾರ ಆಗ್ತಾರೆ ಹೊತ್ತು ಸಾಹುಕಾರ ಆಗೋದಿಲ್ಲ. ಹಾಗಾಗಿ ಆ ಸಾಹುಕಾರ ಆಗಬೇಕಪ್ಪ ಅಂದರೆ ನಾವು ಪದ್ಧತಿನ ಅನುಸರಿಸಬೇಕು. ಅಂದಾಗ ಮಾತ್ರ ಇದರಿಂದ ಲಾಭ ಪಡ್ಕೊಳ್ಳೋಕ್ಕಾಗ್ತದೆ. ಸರ್ ಈ ರೀತಿಯಲ್ಲಿ ಅವರು ಸಾಗ್ತಾ ಇದ್ದಾರೆ. ನಿಜವಾಗ್ಲೂ ಇದು ಮಾದರಿ. ನೀವು ಮಕ್ಕಳು ಮುಂದೆ ನೀವು ಓದಿ ಏನೆಲ್ಲ ಆಗ್ತೀರಿ ಅದನ್ನು ಒಬ್ಬರು ಪ್ರಗತಿಪರ ಕೃಷಿಕರಾಗ್ರಿ. ಯಾಕಂದರೆ ಇವತ್ತು AI ತಂತ್ರಜ್ಞಾನದಲ್ಲಿ ನಾವು ಬರೀ ಇಂಜಿನಿಯರಿಂಗ್ ಓದೋದು, ಆ ಡಾಕ್ಟ್ರೇಟೇ ತಗೊಳ್ತಾ ಹೋಗೋದು, ಡಾಕ್ಟರ್ ಆಗೋದ್ರಿಂದ ಹೌದೌದು ಕೃಷಿಕಲ್ಲಿ ಬರುವಂತಹ ದಿನಮಾನಗಳು ಇನ್ನು ಹತ್ರನೇ. ಹಾಗಾಗಿ ನೀವು ಕೂಡ ಹಾಗಾಗಿ ನೀವು ಕೂಡ ಈ ಒಂದು ತೋಟಕ್ಕೆ ಬಂದಿದ ಮೇಲೆ ಒಂದು ಪರಿಕಲ್ಪನೆ ಮಾಡ್ಕೊಳ್ಳಿ. ನಾವು ಕೂಡ ಮುಂದೆ ದೊಡ್ಡ ಪ್ರಗತಿಪರ ರೈತರಾಗಬೇಕಂತ ಛಲ ತೊಡಿ. ಮುಂದೊಂದು ದಿನ ಈ ಭೂಮಿ ತಾಯಿ ನಿಮಗೆ ಯಾರಿಗೂ ಕೂಡ ಅನ್ಯಾಯ ಮಾಡದೆ ನಿಮ್ಮನ್ನು ಸಾಕಿ ಸಲುತ್ತಾಳೆ ಅಂತ ಹೇಳ್ತಾ, ಮತ್ತು ಮುಂದೆ ಈಗ ಅವರ ನರ್ಸರಿಯನ್ನು ತೋರಿಸ್ತಾ ಇದ್ದಾರೆ. ಓಕೆ, ನೀವು ಈಗ ಮಕ್ಕಳು ಚರ್ಚೆ ಮಾಡಿ ಸರ್ ಕೊಟ್ಟೆಗೆ. ನೀವು ಇಲ್ಲಿ ಇದನ್ನೆಲ್ಲ ಬೆಳೆಯಾಕ ನೀವು ಫಸ್ಟಿಂದನೂ ನೀವು ಯಾವ ಒಂದು ಹಾದಿಯಲ್ಲಿ ಹೋಗಿ ಈ ಥರ ಎಲ್ಲ ಬೆಳೆಯಾಕ ಸಹಾಯ ಆಯ್ತು ಸರ್ ನಿಮಗೆ? ನಮಗೆ ಬೇರೆ ತೋಟನೂ ನೋಡ್ತಾ ಇದ್ವಿ. ಆಮೇಲೆ ಯೂಟ್ಯೂಬು, ಗೂಗಲ್ನಾಗೆಲ್ಲ ಸರ್ಚ್ ಮಾಡ್ತೀವಿ. ಹಿಂದಿ, ಇಂಗ್ಲೀಷ್ ಎಲ್ಲ ವಿಡಿಯೋಸ್ ಔಟ್ ಆಫ್ ಸ್ಟೇಟು, ಯೂನಿವರ್ಸಿಟಿಯಿಂದ ಸೈಂಟಿಸ್ಟ್ಗಳು ಎಲ್ಲವನ್ನ ಅಭಿಪ್ರಾಯ ತಿಳ್ಕೊಂತೀವಿ. ಈಗೆಲ್ಲ ಕೈಯಾಗ ಜಗತ್ತು. ಹೌದು ಸರ್, ಅಂಗೈಲಿ ಆಕಾಶ. ಹಾಂ ನೋಡಿ ಅವ್ರಿಗೆ ಸರ್ ಯಾವುದಾದ್ರೂ ಇದ್ರ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ ಮಾಡಿದ್ದೀರಾ ಸರ್? ಇಲ್ಲ, ನಾನು BSc PCM ಸರ್. ನಮ್ಮದು BSc PCM ಇಂಟ್ರೆಸ್ಟ್. ನನಗೆ ಅಗ್ರಿಕಲ್ಚರ್ ಬರ್ತ್ ಭಾಳ ಇಂಟ್ರೆಸ್ಟ್. ಓಹೋ. ನಾವು ಸ್ವಂತ ಅಪ್ಪರದು ಸಹ ನಾವು ಸಣ್ಣದಿಂದ ತೋಟ ಇತ್ತು. ಹಂಗಾಗಿ ಅದರಲ್ಲಿ ಭಾಳ ಆಸಕ್ತಿ ಇದೆ. ಓಕೆ ನೋಡಿ, ಇರ್ತಕ್ಕಂಥ ತಂತ್ರಜ್ಞಾನ ಯೂಟ್ಯೂಬು, ಮಾಸ್ ಮೀಡಿಯಾ ಮಾಧ್ಯಮಗಳ ಮೂಲಕ ಇವರೆಲ್ಲಷ್ಟು ಜ್ಞಾನ ತೊಗೊಂಡು ಬೆಳೆದಿರೋದಂತೆ. ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ಬರಲಿ. ಯಾಕಂದರೆ BSc ಅಗ್ರಿ ಮಾಡಿ MSc ಮಾಡಿದರೆ ಇವತ್ತು ಇಷ್ಟು ಪ್ರಗತಿಪರ ಆಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಹಾಗಾಗಿ ಅವರು ಚಿಕ್ಕವರಿದ್ದಾಗ ನಾನೊಬ್ಬ ಪ್ರಗತಿಪರ ರೈತ ಆಗಬೇಕಂತ BSc ಪದವಿಯನ್ನು ಪಡೆದಾಗಿ ಕೂಡ ಇಂಥ ಒಳ್ಳೆ ರೀತಿಯಾದಂಥ ಒಂದು ಬೆಳೆ ಬೆಳೀಲಿಕ್ಕೆ ಅವರು ಆಸಕ್ತಿ ವಹಿಸಿದಾರಲ್ಲ, ನಿಜವಾಗ್ಲೂ ಗ್ರೇಟ್ ಸರ್. ಹಿಂದಿ B.Ed. ಓಕೆ ಶಿಕ್ಷಕ ವೃತ್ತಿ ಕೂಡ ಬಂದು ಪಾಪ ಅಷ್ಟೆಲ್ಲ ಇದು ಮಾಡಿದ್ದಾರೆ. ಓಕೆ ಆಗಲಿ ಸರ್. ಅಲ್ಲಿ ಬಂದರೆ ನೀವು ಓನ್ಲಿ ತರಗತಿ ಕೋಣೆಗೆ ಮಾತ್ರ ಸೀಮಿತ ಹಾಕಿದ್ರಿ. ಇವತ್ತು ಇಷ್ಟೆಲ್ಲ